ಆದಿತ್ಯ ಬೇಕು ಅಂತ ಆಡ್ತಾರೆ. ಆದ್ರೆ ಮನೆಗೆ ಬಂದ್ರೆ ಯಾರಿಗೂ ಬೇಡ. ಇಲ್ಲೂ ಹಂಗೆ, ಶಶಾಂಕ್ ಅವ್ರ ಮನೇಲೂ ಹಂಗೆ. ನೀನ್ ಬೇಕು ಅಂತ ಎಲ್ಲಾರು ಕೈ ಹಿಡ್ಕೊಂಡು ಎಳಿತಾರ? ಹಂಗೆಲ್ಲ ಮಾಡಲ್ಲ ಕಣೆ. ಅವ್ರು ಏನೇನೋ ಮಾತಾಡ್ತಾ ಇರ್ತಾರೆ, ನಂಗೆ ಏನು ಅರ್ಥ ಆಗಲ್ಲ. ಹಾ ಸಾಕ್ಷಿ, ಇವತ್ತು ಕೋರ್ಟಿಗೆ ಮೇರಿ ಆಂಟಿ ಬಂದಿದ್ರು. ಹೌದಾ? ಹೌದು ಬಂದಿದ್ರಾ? ಹೌದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಮೇರಿ ಆಂಟಿ ಶಶಾಂಕ್ ಅವ್ರ ಹೆಂಡತಿ ಅಂತೆ. ಹೌದಾ? ಮತ್ತೆ ಇನ್ನೇನ್ ಗೊತ್ತಾ? ಏನು? ಮೇರಿ ಆಂಟಿ ಶಶಾಂಕ್ ಅವರಿಗೆ ನಾನು ಹಿಂಗ ಇನ್ನೊಂದು ಹೊಸ ಪಾಪು ಕೊಡ್ತೀನಿ, ಆದಿತ್ಯನ ಬಿಟ್ಬಿಡು ಅಂತಂದ್ರು. ಹೌದಾ? ಇನ್ನೊಂದು ಹೊಸ ಪಾಪು ಬದತ್ತಾ? ಯಾವಾಗ ಬದತ್ತಂತೆ? ನನಗೆ ಗೊತ್ತಿಲ್ಲ. ಮೇರಿ ಆಂಟಿನ ಕೇಳ್ಬೇಕಿತ್ತು. ನನಗೆ ಮಾತಾಡಕ್ ಚಾನ್ಸ್ ಕೊಟ್ಟಿರ್ತಾನೆ, ಅವ್ರವರೇ ಮಾತಾಡ್ತಾ ಇದ್ರು. ಬಿಟ್ಟಿದ್ರೆ ನೀನ್ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತಿದ್ದೆ. ನಿನಗ್ ಯಾರು ಬೇಕು ಅಂತ ಕೇಳಲಿಲ್ವಾ? ಇಲ್ಲ, ನಾನು ಮಾತೇ ಆಡಿಲ್ಲ. ನಂಗೂ ಅದೇ ಡೌಟು, ನಾನು ಎಲ್ಲಿರ್ತೀನೋ ಏನೋ. ನಾನು ಬಿಟ್ಟು ಎಲ್ಲೂ ಹೋಗ್ಬೇಡುವೋ, ನಂಗೆ ಬೇಜಾರಾಗುತ್ತೆ. ಅಯ್ಯೋ ಅದೆಲ್ಲ ಯಾರಿಗ್ ಗೊತ್ತು. ಬಾ ಮಲ್ಕೊಳ್ಳೋಣ, ನಾಳೆ ಸ್ಕೂಲ್ ಇದೆ ತಾನೆ. ಗುಡ್ ನೈಟ್. ನೋಡಿ, ಇರೋ ವಿಷಯ ಹೇಳಿದ್ದೀನಿ. ಈಗ ನಮ್ಮ ಮುಂದಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಕಿಡ್ನಾಪ್ ಕೇಸ್. ಮನೆಯವರೇ ಮಾಡಿರೋದ್ರಿಂದ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಅವ್ರ ಹತ್ರ ಇಲ್ಲ. ಹಾಗೆ ನಾವು ಮಾಡೇ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರನೂ ಯಾವ ಸಾಕ್ಷಿ ಪುರಾವೆನೂ ಇಲ್ಲ. ಈ ಬೆನಿಫಿಟ್ ಆಫ್ ಡೌಟ್ ಶಶಾಂಕ್ಗೆ ಹೆಲ್ಪ್ ಆಗುತ್ತೆ. ಅಣ್ಣ, ಆದರೆ ಮೇರಿಯವ್ರು ನಮ್ಮ ಕಡೆ ಇದ್ದಾರೆ ಅಲ್ವಾ, ಅದರಿಂದ ನಮಗೆ ಪ್ರಾಬ್ಲಮ್ ಆಗಲ್ಲ. ಹಾಗಂತ ಹೇಳೋಕ್ಕಾಗಲ್ಲ. ಮೇರಿ ಇವತ್ತು ಕೋರ್ಟಿಗೆ ಬಂದು ಹೇಳಿರೋದ್ರಿಂದ ಇವತ್ತು ನಮ್ಗೆ ಹೆಲ್ಪ್ ಆಗಿರ್ಬೋದು. ಆದರೆ ನಾಳೆನೂ ಇದೇ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಅಂದರೆ ಕಾಳೆ ಬಹಳ ಬುದ್ಧಿವಂತ. ಮೇರಿಯಿಂದ ಶಶಾಂಕು ಮಗು ಪಡಿಬೋದು ನಿಜ, ಆದರೆ ಮಗು ಹಾಗೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆರ್ತಿಗೆ ಈಗಾಗಲೇ ಮಗು ಆಗಿದೆ, ಆದ್ರಿಂದ ಆದಿತ್ಯನ ಅವಶ್ಯಕತೆ ಆರ್ತಿಗಿಂತ ಶಶಾಂಕ್ಗೆ ಹೆಚ್ಚು ಅಂತ ವಾದ ಮಾಡಿದ್ರೆ ಕೇಸ್ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಆದಿತ್ಯ ನಮಗೆ ಸಿಗಲ್ವಾ ಭಾವ? ಹಾಗಲ್ಲಮ್ಮ ನಾನು ಹೇಳ್ತಿರೋದು. ನಾವು ಯಾವುದೋ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅದು ಉಲ್ಟಾ ಆಗೋ ಚಾನ್ಸಸ್ಸು ಇದೆ ಅಂತ ಹೇಳಿದೆ ಅಷ್ಟೇ. ಈಗ ಮೇರಿ ವಿಷಯನೇ ತಗೊಳ್ಳೋಣ. ನಾವೀಗ ಪೂರ್ತಿಯಾಗಿ ಮೇರಿನ ನಂಬಕ್ಕಾಗಲ್ಲ. ಛೇ, ಇಲ್ಲ ಬಾಬಾ, ಮೇರಿ ನನ್ನನ್ನು ಅಕ್ಕ ಅಂತ ತಿಳ್ಕೊಂಡಿದ್ದಾಳೆ. ನಮ್ಮ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ಲು. ಮೇರಿಗೆ ನೀನು ಪ್ರೀತಿ ತೋರಿಸ್ಬಿಟ್ಟೆ, ನಿನ್ನನ್ನು ಅಕ್ಕ ಅನ್ಲು. ಶಶಾಂಕ್ ನಿನಗಿಂತ ಹೆಚ್ಚಿಗೆ ಪ್ರೀತಿ ತೋರಿಸಿ ನಾನು ನಿನಗೆ ಬಾಳ್ ಕೊಡ್ತೀನಿ, ನನಗೆ ಆದಿತ್ಯನ ಕೊಡಿಸು ಅಂತ ಕೇಳಿದ್ರೆ ಆಗ ಮೇರಿ ಚೇಂಜ್ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮೇರಿ ಬದಲಾಗಲ್ಲ ಹಾಗಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಿನ್ನನ್ನು ಸಿಕ್ಕಾಪಟ್ಟೆ ಇಷ್ಟಪಡೋರು ನಾಳೆ ಒಂದು ಸಣ್ಣ ಕಾರಣಕ್ಕೆ ಬದಲಾಗ್ಬೋದು. ಹೀಗೆ ಅಂತ ಯಾವುದನ್ನು ಹೇಳೋಕ್ಕಾಗಲ್ಲ ಆರ್ತಿ. ಶಶಾಂಕು ಮೇರಿನ ಪ್ರೀತಿ ಮಾಡೋ ಥರ ನಾಟಕ ಆಡಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಮೇರಿ ಒಬ್ಬಳನ್ನೇ ನಂಬ್ಕೊಂಡು ನಾವು ವಾದ ಮಾಡೋದು ಮೂರ್ಖತನ ಆಗುತ್ತೆ. ನೀವು ಹೇಳೋದು ಸರಿಯಾಗೇ ಇದೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿ? ಹೌದಣ್ಣ, ಆದಿತ್ಯ ನಮ್ಮಲ್ಲೇ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳು. ಕೋರ್ಟಲ್ಲಿ ಹಿಯರಿಂಗ್ ನಡೀತಿದೆ, ಅದ್ರ ಪಾಡ್ಗೆ ಅದು ನಡೀತಾ ಇರಲಿ. ನಾವೆಲ್ಲ ಸೇರಿಕೊಂಡು ಶಶಾಂಕ್ ಹತ್ರ ಒಂದು ಸರ್ತಿ ಮಾತಾಡಲೇಬೇಕು. ಏನೋ ಶಶಾಂಕ್ ಜೊತೆ ಮಾತಾಡದ? ಏನು ಬೇಕಾಗಿಲ್ಲ. ನನ್ನ ಮಗನ ಕತ್ತರಿಸಾಕಿ ಜೈಲ್ಗೆ ಹೋಗ್ತೀನಿ. ಅವಾಗ ಆದಿತ್ಯ ನಮ್ಮಲ್ಲೇ ಇರ್ತಾನೆ. ಹೌದಪ್ಪ, ನಿನ್ನ ಶಶಾಂಕ್ನ ಕೊಲೆ ಮಾಡಿ ಜೈಲಿಗೆ ಹೋಗು. ಆದಿತ್ಯ ಆರ್ತಿಗೆ ಸಿಕ್ಬಿಡ್ತಾನೆ. ಆದರೆ ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾಳಲ್ಲ ರಾಕಿ, ಅವಳ ಕತೆ ಏನು ಯೋಚನೆ ಮಾಡಿದೀಯಾ? ಆವೇಶ ಇರಬೇಕು, ಆದರೆ ಮುಂದಾಲೋಚನೆ ಇಲ್ಲದೆ ಇರೋ ಆವೇಶ ಯಾರಿಗೂ ಒಳ್ಳೇದಾಗಲ್ಲ. ಶಶಾಂಕ್ ರಕ್ತ ಕೊಟ್ಟಿದ್ದಕ್ಕೆ ನಾವು ಆರ್ತಿನ ಉಳಿಸ್ಕೊಂಡಿದ್ದು, ಅದನ್ನು ಮರಿಬೇಡ. ಭಾವ,
ನೀವೆಲ್ಲರೂ ಅಲ್ಲಿ ಹೋಗೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವತ್ತು ನಾನು ಅವ್ನ ಕಾಲಿ ಬಿದ್ದು ಅಷ್ಟೆಲ್ಲ ಬೇಡ್ಕೊಂಡಾಗಲೇ ಅವ್ನು ಕರಗಲಿಲ್ಲ. ಈಗ ನೀವೆಲ್ಲರೂ ನಿಮಗೆ ಅವಮಾನ ಆದ್ರೆ. ಆರ್ತಿ, ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಯಾರಿಗೆ ಗೊತ್ತು, ನಾವೆಲ್ಲ ಹೋಗಿ ಮಾತಾಡಿದ್ರೆ ಅವ್ನು ಬದಲಾಗ್ಬೋದು. ಸರಿ, ಹಾಗಾದ್ರೆ ನಾಳೆ ನನ್ನ ಜೊತೆ ಶಶಾಂಕ್ ಮನೆಗೆ ಯಾರ್ಯಾರು ಬರ್ತೀರಾ? ನಾನು ಬರ್ತೀನಿ. ನಾನು ಬರ್ತೀನಿ. ಅಮ್ಮಂಗೂ ಹೇಳ್ತೀನಿ. ಆದಿತ್ಯಂಗೋಸ್ಕರ ಅಂದರೆ ಅಮ್ಮ ಖಂಡಿತವಾಗ್ಲೂ ಬರ್ತಾರೆ. ನನಗೆ ಬರೋಕ್ಕೆ ಸ್ವಲ್ಪ ಕಷ್ಟನೇ, ಆದರೆ ಅತಿಯಾಗೋಸ್ಕರ ಆದಿತ್ಯಂಗೋಸ್ಕರ ಬಂದೇ ಬರ್ತೀನಿ. ಸರಿ, ನಾಳೆ ಎಲ್ಲರೂ ಒಟ್ಟಿಗೆ ಶಶಾಂಕ್ ಮನೆಗೆ ಹೋಗೋಣ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಕೋರ್ಟ್ನ ಅವಶ್ಯಕತೆನೇ ಇರಲ್ಲ. ನೀವೆಲ್ಲರೂ ನನಗೋಸ್ಕರ ಆದಿತ್ಯನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ನಿಮಗೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಅಂದರೆ ತುಂಬ ಸಣ್ಣ ಪದ ಅನ್ಸ್ಕೊಳುತ್ತೆ. ಅದಕ್ಕಿಂತ ಬೇರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ರಿಗೂ ಕೈ ಮುಗ್ದು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರೂ ಋಣನ ನಾನು ಇನ್ನೊಂದು ಜನ್ಮ ಎತ್ತು ಬಂದ್ರು ತೀರ್ಸಕ್ಕಾಗಲ್ಲ ಅನ್ಸುತ್ತೆ. ಮಾ ಮಾ ಹುಷಾರಾಗಿದೆಯಾ ತಾನೆ? ನಾನು ಹುಷಾರಾಗಿದ್ದೀನಿ. ಅಪ್ಪ ಅಪ್ಪನೂ ಹುಷಾರಾಗಿದ್ದಾರೆ. ಊರಿಗೆ ಹೋಗಿದ್ದಾರೆ, 1-2 ದಿನದಲ್ಲಿ ಬಂದ್ಬಿಡ್ತಾರೆ. ಶಕುಂತಲಾ ಅತ್ತೆ ಅವಳು ಹುಷಾರಾಗಿದ್ದಾಳೆ ಕಣ. ಅದೇನು ಹೇಳಬೇಕು ನೇರವಾಗಿ ಹೇಳು. ಏನಿಲ್ಲ, ಇಡೀ ಮನೆಯವ್ರು ಇಲ್ಲಿ ಬಂದು ನಿಂತಿದ್ದಾರಲ್ಲ, ಮನೇಲಿ ಯಾರಿಗೂ ಹೆಚ್ಚು ಕಮ್ಮಿ ಆಗಿದೆ ನೋಡಕ್ಕೆ ಬಂದಿದ್ದಾರೆ ಅನ್ಕೊಂಡೆ. ಯಾಕೆ ಬಂದಿದ್ದಾರೆ ಇವರೆಲ್ಲ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವ್ರ ಹತ್ರ ಮಾತಾಡಕ್ಕೆ ನನಗೇನು ಇಲ್ಲ ಅಂತ ಹೇಳಮ್ಮ. ಇದು ನಮ್ಮಿಬ್ರು ಕುಟುಂಬದ ಮರ್ಯಾದೆ ಪ್ರಶ್ನೆ ಶಶಾಂಕ್. ನಮ್ಮ ಮನೆ ಮರ್ಯಾದೆ ಹೋಗ್ತಾ ಇರೋದೇ ಇವ್ರುಗಳಿಂದ. ನಮಗೂ ಅವ್ರಿಗೂ ಏನು ಸಂಬಂಧ? ನೋಡು ಶಶಾಂಕ್, ಇದು ಆದಿತ್ಯನ ವಿಷಯ. ಇಬ್ರು ಕುಟುಂಬಕ್ಕೂ ಸಂಬಂಧಪಟ್ಟಿರೋದೆ. ವಿಷಯ ಏನಿದ್ರು ನಾಳೆ ಕೋರ್ಟಲ್ಲಿ ಇತ್ಯರ್ಥ ಆಗತ್ತೆ. ಅದನ್ನ ಇಲ್ಲೇ ತೀರ್ಮಾನ ಮಾಡೋಣ ಅಂತ ಬಂದಿರೋದು. ಆಗಲ್ಲ. ಅದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಕೂತ್ಕೊಳ್ಳಿ ಅಂತ ಹೇಳಕ್ ಮನ್ಸು ಒಪ್ತಾ ಇಲ್ಲ. ಆಚೆ ಹೋಗಿ ಇನ್ನಕ್ಕೆ ನನ್ನ ಸಂಸ್ಕಾರ ಬಿಡ್ತಾ ಇಲ್ಲ. ಏನು ಮಾಡ್ತಿರೋ ನೋಡಿ. ನಾವು ಕೂತ್ಕೊಳ್ಳೋಕ್ಕಾಗಲಿ ಆತಿಥ್ಯ ಸ್ವೀಕರಿಸೋಕ್ಕಾಗಿ ಬರಲಿಲ್ಲ. ಆದಿತ್ಯನ ವಿಷಯ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಲೇಟ್ ಆದರೆ ನೀವು ಇರೋಲ್ಲ ಅಂತ ಬೆಳಗ್ಗೆನೇ ಬಂದಿದ್ದೀವಿ. ಈಗಲೂ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ. ನೀವೆಲ್ಲ ಹೊರಡ್ಬೋದು. ನೋಡಿ ಶಶಾಂಕ್, ನಿಮಗೆ ಲೇಟ್ ಮಾಡಬೇಕು, ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಖಂಡಿತ ನಮಗಿಲ್ಲ. ಏನೋ ಗ್ರಾಚಾರ. ಇಬ್ಬರು ಮನೆಗೂ ಪ್ರಾಬ್ಲಮ್ ಬಂದಿದೆ. ಇಬ್ಬರು ಮನೆ ಘನತೆ ಗೌರವದ ಬಗ್ಗೆ ಹಾದಿ ಬೀದಿಲಿ ಹೋಗೋರು ಮಾತಾಡೋ ಹಾಗಾಗಿದೆ. ಅದಕ್ಕೆಲ್ಲ ನಾವು ಯಾಕೆ ಅವಕಾಶ ಮಾಡಿಕೊಡ್ಬೇಕು? ನೋಡಪ್ಪ ಶಶಾಂಕ್, ನೀವು ಒಳ್ಳೆ ಕುಟುಂಬದಿಂದ ಬಂದವರು. ನಾವು ಅಷ್ಟೇ ತಲೆ ತಲಾಂತರದಿಂದ ಒಳ್ಳೆ ಮನೆತನದಿಂದ ಬಂದವರು. ನಾವೆರಡೂ ಮನೆಯವ್ರು ಕೂತು ಮಾತಾಡಿದ್ರೆ ಸರಿ ಹೋಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ.
ನಿಮಗೆ ಬೇಸರ ಆಗಿದೆ ನಿಜ, ಆದರೆ ಅದೇ ರೀತಿ ನಮಗೂ ಬೇಸರ ಆಗಿದೆ. ನಾವು ಅದನ್ನು ಮರೆತು ಬಂದಿದ್ದೀವಿ. ಒಂದೇ ಒಂದು ಸಲ ಯೋಚನೆ ಮಾಡ್ಬೋದಲ್ವಾ? ನಾನು ಲಾಯವ್ ಇಲ್ಲದೆ ಈ ವಿಷಯನ ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ನೀವೆಲ್ಲ ಬೆಳಗ್ಗೆ ಮನೆ ಮುಂದೆ ಬಂದು ನಿಂತಿರೋದು ನೋಡಿದ್ರೆ ನಾನು ಯಾವುದೋ ಹಳೆ ಸಾಲ ಕೊಡಬೇಕು ಅಂತ ಅನಿಸ್ತಾ ಇದೆ. ಸರಿಯಾಗಿ ಹೇಳಿದ್ರಿ. ನಾವು ಆದಿತ್ಯ ಅನ್ನೋ ಸಾಲನ ಕೇಳೋಕ್ಕೆ ಬಂದಿರೋದು. ನೀವು ಅದನ್ನು ಮನ್ನಾ ಮಾಡಿದ್ರೆ ಮನೆಗೆ ಬಂದಿರೋರನ್ನ ಹೋಗಿ ಅನ್ನೋದು ಚೆನ್ನಾಗಿರಲ್ಲ. ಅಮ್ಮ, ಇವ್ರಿಗೆಲ್ಲ ತಿಂಡಿ ಕಾಫಿ ಏನಿದೆ ವ್ಯವಸ್ಥೆ ಮಾಡು. ಎಲ್ಲರೂ ಹೋದ್ಮೇಲೆ ಹೇಳ್ಕಳ್ಸಿ ಬರ್ತೀನಿ. ನೋಡಿ ಶಶಾಂಕ್, ನಮ್ಮ ಮನೆತನದಲ್ಲಿ ನಮ್ಮ ಇಡೀ ಕುಟುಂಬ ಯಾವತ್ತೂ ಯಾರ ಮುಂದೆನೂ ಹೋಗಿ ನಿಂತ್ಕೊಂಡು ನಾವೇನು ಕೇಳಿದ್ದಿಲ್ಲ. ನಮ್ಮ ಜೀವನದಲ್ಲಿ ಮೊದಲನೇ ಸಲ ನಮ್ಮ ಇಡೀ ಕುಟುಂಬ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಕೇಳ್ತಾ ಇದ್ದೀವಿ. ದಯವಿಟ್ಟು ಒಂದು 10 ನಿಮಿಷ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ. ಹೋದ್ಮೇಲೆ ಹೇಳ್ಕಳ್ಸು. ಶಶಾಂಕ್, ಗಾಯತ್ರಿ ಅವರು 1 ನಿಮಿಷ. ಶಶಾಂಕ್, ಶಶಾಂಕ್, ಶಶಾಂಕ್ ನಿಂತ್ಕೊಳ್ಳೋ. ಕರೀತಾ ಇದ್ರೆ ಕಿವಿ ಕೇಳಿಸ್ದೇವ್ರು ಅಂತಾರ ಹೋಗ್ತಾನೆ ಇದೆಯಾ? ನಿಂತ್ಕೊಂಡ್ರೆ ನೀ ಏನು ಹೇಳ್ತೀಯ ಅಂತ ಗೊತ್ತು, ಅದಕ್ಕೆ ಹೋಗ್ತಾ ಇರೋದು. ಹೌದು, ನೀನೇ ಅವ್ರಿಗೆಲ್ಲ ಬರೋಕ್ಕೆ ಹೇಳಿದ್ಯಾ? ನನಗೆ ನಿನ್ನ ಮೇಲೆ ಅನುಮಾನ. ಅವನು ಬೆಳಗ್ಗೆ ಬೇಗ ಎದ್ದು ಕೆಲಸ ಕೊಟ್ಟೋಗ್ತಾನೆ, ರಾತ್ರಿ ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ, ಅದಕ್ಕೆ ಬೆಳಗಾಗೆದ್ದು ಬಂದ್ಬಿಡಿ ಅಂತ ಹೇಳಿರ್ತೀಯ. ಇಲ್ಲಾಂದ್ರೆ ಇಷ್ಟೇ ಇರೋವಾಗ ಯಾರು ಬೆಳಗಾಗೆದ್ದು ಬಂದು ಮನೆ ಮುಂದೆ ಕೂತ್ಕೋತಾರೆ? ಏನು ಕ್ರಿಮಿನಲ್ ಮೈಂಡೋ ನಿಂದು? ಹೇಗೋ ನಿನಗೆ ಇಂಥದ್ದೇ ಯೋಚನೆಗಳು ಬರುತ್ತೆ? ಯಾಕೋ ಈ ಥರ ಆಡ್ತೀಯ? ಅವ್ರು ಬಂದಿದ್ದು ನನಗೆ ಅನಿರೀಕ್ಷಿತ ಕಣೋ. ಅಲ್ಲ ಕಣೋ, ಗಾಯತ್ರಿ ಅವರು ಅಷ್ಟು ದೊಡ್ಡವರು. ನಿನ್ನ ಹತ್ರ ಬಂದು ಪ್ಲೀಸ್ ನಿನ್ನ ಹತ್ರ ಮಾತಾಡಬೇಕು ಅಂದರೆ ಮುಖ ತಿರ್ಗಿಸ್ಕೊಂಡು ಬಂದ್ಯಲ್ಲ, ಅವ್ರು ಎಷ್ಟು ನೊಂದ್ಕೊಂಡಿರ್ಬೋದು ಹೇಳು? ಇದೊಳ್ಳೆ ಚೆನ್ನಾಯ್ತಲ್ಲ. ಅವ್ರು ಮಾತಾಡಬೇಕು ಅಂದ್ರು ಅಂತ ನಾನು ಹಲ್ಗಿಂಚ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಾ? ಇಷ್ಟಕ್ಕೂ ಅವ್ರು ಏನು ಕೇಳಬೇಕು ಅಂತ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಹಾಗಲ್ಲ ಕಣೋ, ಆ ಹಸಿ ಬಾಣತಿ ಜೊತೆ ಇಡೀ ಮನೆಯವರೆಲ್ಲ ಬಂದಿದ್ದಾರೆ. ನಿನ್ನನ್ನು ಅಷ್ಟೆಲ್ಲ ಕೇಳ್ಕೊತಾ ಇದ್ದಾರೆ. ಪ್ಲೀಸ್ ಒಪ್ಕೊಳ್ಳೋ. ನೋಡು, ನಿನಗೆ ಆ ದಿನ ನೋಡಬೇಕು ಅಂತ ಅನ್ಸಿದ್ರೆ ಅವ್ರ ಮನೆಗೆ ಯಾವಾಗ ಬೇಕಾದರೂ ಹೋಗಿ ನೋಡ್ಬೋದು. ಆಗ ಮೊದಲಿನ ಥರ ಜಗಳ, ರಾದ್ದಾಂತ, ರಂಪ ಏನೂ ಇರಲ್ಲ ಕಣೋ. ಪ್ಲೀಸ್. ಸರಿ, ಒಂದು ಕೆಲಸ ಮಾಡೋಣ. ನಾನು, ನೀನು, ಅಪ್ಪ, ಶಕುಂತಲಾ ಅತ್ತೆ, ಆಮೇಲೆ ಸೊಸೆ ಅಂತ ಇವಾಗ ಮನೆ ಕರ್ಕೊಂಬಂದಿದ್ಯಲ್ಲ ಮೇರಿ ಅಂತ ಅನ್ನು. ಹಾಂ, ಅವಳೆ. ಎಲ್ಲರೂ ಸೇರಿ ನಾಳೆ ಬೆಳಗ್ಗೆ ಎದ್ದು ಗಾಯತ್ರಿ ಅವ್ರ ಮನೆಗೆ ಹೋಗೋಣ. ನಾನು ಅವ್ರನ್ನ ಬೇಡ್ಕೋತೀನಿ. ಆದಿತ್ಯ ನನ್ನ ಮಗ, ಅವನು ನನಗೆ ಕೊಟ್ಬಿಡಿ, ನಮ್ಮನೇಲೇ ಇರಲಿ. ನಿಮ್ಮ ಮನೆಯವರು ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಂದು ಅವನ್ನ ನೋಡ್ಕೊಂಡು ಹೋಗ್ಬೋದು, ಏನೋ ರಂಪ ರಗಳೆ ಇರಲ್ಲ ಅಂತ. ತಾಯಿ ಮಗುನ ದೂರ ಮಾಡೋದು ಪಾಪ ಕಣೋ. ತಂದೆ ಮಗನ ದೂರ ಮಾಡೋದು ಪಾಪನೇ. ಹಾಗಲ್ಲ ಕಣೋ, ನಿನಗೂ ಮಗು ಆಗತ್ತೆ ಕಣೋ. ಈಗ ಹೇಗೋ ಮೇರಿ ಬಂದಿದ್ದಾಳಲ್ವಾ, ನಿನ್ನ ಮಗುನ ನಾನೇ ಎತ್ತಿ ಆಡಿ ಬೆಳೆಸ್ತೀನಿ ಕಣೋ. ನೋಡಮ್ಮ, ಆದರೆ ಹೋದರೆ ಆಗತ್ತೆ ಇಂಥದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಈಗ ನನಗೆ ಆಲ್ರೆಡಿ ಒಬ್ಬ ಮಗ ಇದ್ದಾನೆ, ಅವನು ನನ್ನ ಜೊತೆ ಇದ್ದರೆ ನನಗೆ ಅಷ್ಟೇ ಸಾಕು. ಅವ್ರು ಹುಟ್ಟಿದಾಗಿದ್ದ ಆರ್ತಿನೇ ಕಣೋ ಅವನನ್ನ ಸಾಕಿ ಬೆಳೆಸಿದ್ದು. ನೆನಪು ಮಾಡ್ಕೊ, ಒಂದು ಸಲನಾದ್ರೂ ಅವ್ನು ನಿನ್ನ ಅಪ್ಪ ಅಂತ ಕರೆದಿದ್ದಾನ? ಬಳಕೆನೇ ಇಲ್ಲ ಅಂದ್ಮೇಲೆ ಆ ಮಗು ನಿನ್ ಜೊತೆ ಹೇಗೋ ಸರಿಯಾಗಿರುತ್ತೆ. ನೀನೇನಾದ್ರೂ ಅವನ ಆರ್ತಿಯಿಂದ ದೂರ ಮಾಡಿದ್ರೆ ಅವ್ನು ನಿನ್ ಜೊತೆನೂ ಸರಿಯಾಗಿರಲ್ಲ ಕಣೋ. ಅವ್ರಿಗೆ ಆರ್ತಿಯಿಂದನೂ ದೂರ ಇರಕ್ಕಾಗಲ್ಲ. ಆ ಮಗು ಕಮ್ರ ಹೋಗ್ಬಿಡತ್ತೆ ಕಣೋ, ಅರ್ಥ ಮಾಡ್ಕೋ. ತಾಯಿಯಿಂದ ಮಗುನ ದೂರ ಮಾಡೋದು ಅಂದ್ರೆ ಕರುಳನೆ ಕಿತ್ತು ಬಿಸಾಕ್ದಾಗೆ. ದಯವಿಟ್ಟು ಆ ದಿನ ಆರ್ತಿ ಕೊಟ್ಬಿಡೋ, ಪ್ಲೀಸ್ ಒಪ್ಕೊಳ್ಳೋ. ನೋಡಿ ಶಶಾಂಕ್, ನಮ್ಮ ಮಧ್ಯ ಬೇಕಾದಷ್ಟು ಜಗಳ ಆಗಿದೆ, ಹೊಡೆದಾಟಗಳು ಆಗಿದೆ. ಕಹಿ ಘಟನೆಗಳೇ
ಮನಸ್ಸಿನ ತುಂಬ ತುಂಬಿಕೊಂಡಿದೆ. ಆದರೆ ಇದೆಲ್ಲ ಎಲ್ಲಿವರೆಗೂ? ಹೀಗೆ ಜಗಳ ಹೊಡೆದಾಟ ನಡೀತಾ ಇದ್ರೆ ಆದಿತ್ಯ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅವನ ಬಾಲ್ಯ ಪೂರ್ತಿ ಕೋರ್ಟಲ್ಲೇ ಕಳೆದು ಹೋಗುತ್ತೆ. ಅವನು ತಾಯಿ ಪ್ರೀತಿನ ಚೆನ್ನಾಗಿ ಅನುಭವಿಸಿರೋದ್ರಿಂದ ತಾಯಿನೂ ಬಿಡೋಕ್ಕಾಗದೆ ನಿಮ್ಮ ಜೊತೆನೂ ಇರೋಕ್ಕಾಗದೆ ತುಂಬ ಒದ್ದಾಡ್ತಾನೆ. ಈ ಟೆನ್ಷನಲ್ಲಿ ಅವನು ಓದು ಭವಿಷ್ಯ ಎಲ್ಲ ಹಾಳಾಗೋಗುತ್ತೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಕೋರ್ಟಲ್ಲಿ ನಾವು 1000 ಸುಳ್ಳು ಹೇಳಿದ್ದೀವಿ, ನೀವು ಹೇಳಿದ್ದೀರಾ. ಅಲ್ಲಿ ಇರೋದನ್ನ ಇಲ್ಲ ಅನ್ಬೋದು, ಇಲ್ಲದೆ ಇರೋದನ್ನ ಇದೆ ಅನ್ಬೋದು. ಈ ಲೆಕ್ಕಾಚಾರ ನಮ್ಮ ಲೈಫ್ನಲ್ಲಿ ಅಪ್ಲೈ ಆಗುತ್ತಾ? ನಾವೆಲ್ಲ ಹಾಗೆ ಸಾಧಿಸ್ಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಯಾಕಿರಬೇಕು? ಆದಿತ್ಯನ ಒಳ್ಳೇದಕ್ಕೋಸ್ಕರ, ನಾವೆಲ್ಲ ನೆಮ್ಮದಿಯಾಗಿರೋಕ್ಕೋಸ್ಕರ ಒಟ್ಟಿಗೆ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ. ನೀವು ಆದಿತ್ಯನ ಯಾವ ಬೇಕಾದರೂ ಮಾತಾಡಿಸಿ ಕರ್ಕೊಂಡೋಗಿ. ಆದರೆ ಕೊನೆ ತನಕ ಉಳಿಯೋದು ಶಾಶ್ವತವಾಗಿ ಪ್ರೀತಿ ಮಾತ್ರ. ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್. ನಿಮಗೆ ಲಾಯರ್ನ ಗೊತ್ತು ಮಾಡಿಕೊಟ್ಟವ್ರೆ ನಮ್ಮ ತಂದೆ. ಅವ್ರು ಹೇಳಿದ್ರೆ ಲಾಯರ್ ಖಂಡಿತ ಕೇಸ್ನ ವಾಪಸ್ ತಗೊಳ್ತಾರೆ. ಹಾಗೆ ಮಾಡೋದ್ರಿಂದ ಇಬ್ಬರು ಮನಸ್ಸು ಕೆಟ್ಟೋಗುತ್ತೆ, ಜಗಳ ಆಗುತ್ತೆ, ನೆಮ್ಮದಿನ ಕಳ್ಕೊಳ್ತೀವಿ. ಹಾಗೆ ಮಾಡೋ ಶಕ್ತಿ ಇದ್ರೂ ಕೂಡ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಆದಿತ್ಯನ ನಮಗೆ ಕೊಟ್ಬಿಡಿ. ಅದರಿಂದ ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಅಕ್ಕ, ಇನ್ನು ಎಷ್ಟೊತ್ತು? ಗೊತ್ತಿಲ್ಲ, ಏನಾಗತ್ತೆ ನೋಡ್ಬೇಕಲ್ಲ. ನಾವ್ಯಾಕಕ್ಕ ಇವ್ರ ಮನೆ ಬಾಗಿಲು ಕಾಯ್ಬೇಕು? ಬಂದು ಎಷ್ಟೊತ್ತಾಯ್ತು? ಒಂದ್ ಲೋಟ ಕಾಫಿ ಕೊಟ್ಟಿದ್ದಾರಾ? ಅಟ್ಲೀಸ್ಟ್ ಒಂದ್ ಲೋಟ ನೀರು? ಒಳ್ಳೆ ಕರಿದ ಇರೋರ್ ಮನೆಗೆ ಬೇಡದವ್ರ ತರ ಬಂದು ಕೂತಿದ್ದೀವಿ. ರಾಕಿ, ಶೋಭಮ್ಮ ಅಂತವ್ರಲ್ಲ ಪಾಪ ಗಡ್ಬಿಡಿನಲ್ಲಿದಾರಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿರ್ಬೇಕು. ಒಂದ್ 10 ನಿಮಿಷ ಇರು, ಏನಾಗತ್ತೆ ನೋಡ್ಕೊಂಡು ಹೊಟ್ಟೋಗೋಣ. ಏನಾದ್ರೂ ನಮ್ಗೇನಕ್ಕ? ನೋಡಿ, ಅಷ್ಟು ಬೇಡ್ಕೋತಾ ಇದ್ದಾರೆ, ಅವ್ರು ಕರೀತಾ ಇದ್ದಾರಾ? ಅಕ್ಕ, ನಾವು ಫಸ್ಟ್ ಇಲ್ಲಿಂದ ಹೊರಡೋಣ. ನಾವಿಲ್ಲಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಆ ಆದಿತ್ಯನ ಕಟ್ಕೊಂಡು ನಮ್ಗೇನಾಗ್ಬೇಕು? ರಾಕಿ, ಹಾಗೆಲ್ಲ ಮಾತಾಡಬಾರ್ದು. ನಾವ್ ಈ ಮನೆ ಸೊಸೆಯಂದಿರು. ಇಲ್ಲಿ ನಡೆಯೋ ಪ್ರತಿಯೊಂದು ಘಟನೆನೂ ನಮಗ್ ಸಂಬಂಧಪಟ್ಟಿದ್ದೆ. ಅಲ್ಲ ಅಕ್ಕ, ಮೊನ್ನೆ ನೀವು ಆರತಿ ಅಕ್ಕನ ಬಗ್ಗೆ ನೋಡು, ನಾನು ಹೇಳೋದನ್ನ ಕ್ಲಿಯರಾಗಿ ಕೇಳಿಸ್ಕೊ. ನನಗೆ ಕೋಪ ಇರೋದು ಆ ಮಗು ಮೇಲೆ ಮಾತ್ರ. ಅದನ್ನ ನೋಡಿದ್ರೆ ನಂಗೆ ಸಿಟ್ಟು ಬರುತ್ತೆ. ಗಂಡ್ಮಗು ಎತ್ಬಿಟ್ಟಿದ್ದಾಳೆ ಅಂತ ಇವರೆಲ್ಲ ಆಡ್ತಾರಲ್ಲ, ಅದನ್ನ ಸಹಿಸಕ್ ನನ್ನ ಕೈಯಲ್ಲಿ ಆಗಲ್ಲ. ಅದನ್ನ ಬಿಟ್ಟು ಸೂರ್ಯನ ಮೇಲಾಗ್ಲಿ ಆರತಿ ಮೇಲಾಗ್ಲಿ ನಂಗೆ ಯಾವುದೇ ರೀತಿ ದ್ವೇಷ ಇಲ್ಲ. ಅದರಲ್ಲೂ ಆದಿದಾನಲ್ಲ, ತುಂಬಾ ಒಳ್ಳೆ ಹುಡುಗ ರಾಕಿ. ನಮ್ಮ ಮನೆಗೆ ಬಂದಾಗ್ಲಿಂದ ಒಂದು ದಿವಸಕ್ಕೂ ಸಿಟ್ಟು ಮಾಡ್ಕೊಂಡಿಲ್ಲ ಗೊತ್ತಾ ಅವನು. ನನ್ನಂತೂ ಬಾಯ್ ತುಂಬಾ ದೊಡ್ಡಮ್ಮ ಅಂತ ಕರೀತಾನೆ. ಅದೆಲ್ಲ ಸರಿ ಅಕ್ಕ, ಆದ್ರೆ ಈ ಶಶಾಂಕ್ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ? ಆರ್ತಿ ಮೇಲಿನ ಸಿಟ್ಟಿಗೆ ಹೀಗೆ ಆಡ್ತಿರೋದು. ರಾಕಿ, ಈ ಶಶಾಂಕ್ನ ನಂಬ್ಕೊಂಡು ನಾವೇನಾದ್ರೂ ಆದಿನ ಇಲ್ಲಿ ಬಿಟ್ಟು ಹೋದ್ರೆ ಅವನಿಗೊಂದು ಗತಿ ಕಾಣಿಸ್ಬಿಡ್ತಾನಷ್ಟೆ. ಆದಿ ನಮ್ಮ ಮನೇಲಿದ್ರೆ ಅವನಿಗೂ ಒಂದು ನೆಲೆ ಆಗುತ್ತೆ. ಆದಿತ್ಯ ಬೀದಿ ಪಾಲಾಗೋದು ನಂಗಿಷ್ಟ ಇಲ್ಲ. ರಾಕಿ, ಪ್ಲೀಸ್, ಆದಿತ್ಯನಿಗೋಸ್ಕರ ನಾವು ಸ್ವಲ್ಪ ಹೊತ್ತಿಲ್ಲಿ ವೇಟ್ ಮಾಡಲೇಬೇಕು. ಸರಿ ಅಕ್ಕ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಇವ್ರು ಯಾರು ನನ್ನ ಜೊತೆ ಮಾತಾಡ್ಲಿಲ್ವಲ್ಲ, ಅದಕ್ಕೆ ಹಾಗಂತ. ಎಷ್ಟೊತ್ತು ಬೇಕಾದರೂ ಕಾಯೋಣ. ಆದರೆ ಅಕ್ಕ, ಒಂದು ಮಾತು. ಏನು ಹೇಳು? ಈ ಮನೆಯವ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಹೇಗೋ ಏನು, ನೀವು ನನ್ನನ್ನು ಸರಿಯಾಗಿ ಗೈಡ್ ಮಾಡ್ತಾ ಇರ್ತೀರ ತಾನೆ? ನೀನು ನನ್ನ ತಂಗಿ, ನಾನು ಸದಾ ನಿನ್ನ ಜೊತೆಲಿರ್ತೀನಿ.
ಸುಮ್ಮನೆ ಒಪ್ಕೋ ಶಶಾಂಕ್. ನೀನು ಇವತ್ತು ತಗೊಳ್ಳೋ ನಿರ್ಧಾರದಿಂದ ನಮ್ಮ ಸಂಸಾರದ ಭವಿಷ್ಯನೂ ನಿಂತಿದೆ. ಅದ್ರ ಜೊತೆ ನೀನು ಸುಂದರವಾಗಿರೋ ಸಂಸಾರದ ಭವಿಷ್ಯನೂ ನಿಂತಿದೆ. ನಾಳೆ ಮೇರಿಗೆ ಮಗು ಆದ್ರೆ ಆದಿತ್ಯನ ಇಷ್ಟೇ ಪ್ರೀತಿಯಿಂದ ನೋಡ್ಕೋತಾಳ? ಮಕ್ಕಳು ಅಪ್ಪ ಇಲ್ಲ ಅಂದ್ರೂ ಇರ್ಬೋದು, ಅಮ್ಮನ ಪ್ರೀತಿ ಇಲ್ಲ ಅಂದ್ರೆ ಇರಕ್ಕಾಗಲ್ಲ. ಅಪ್ಪ ಚಿಕ್ಕಮ್ಮನ ಗಂಡ ಆಗ್ತಾನೆ ಹೊರತು ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಯಾವತ್ತಿದ್ರೂ ಚಿಕ್ಕಪ್ಪನೇ. ನೀನು ತಗೊಳ್ಳೋ ನಿರ್ಧಾರದಿಂದ ನಮ್ಮ ಸಂಸಾರ ಉಳಿಯುತ್ತೆ. ಹಾಗೆ ನಿನಗೂ ಒಂದು ಸುಂದರವಾಗಿರೋ ಸಂಸಾರ ಸಿಗುತ್ತೆ. ಆಮೇಲೆ ನಮ್ಮ ಎರಡೂ ಕುಟುಂಬಗಳು ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಅನ್ಯೋನ್ಯವಾಗಿ ಕಷ್ಟ ಸುಖ ಹಂಚ್ಕೊಂಡಿರ್ಬೋದು. ಇದೆಲ್ಲ ನೀನು ತಗೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ ಶಶಾಂಕ್. ಈಗ ನೀನು ಮಗನಿಗೋಸ್ಕರನೇ ಬದುಕ್ತೀನಿ ಅಂತ ಹೇಳ್ಬೋದು. ಆದಿತ್ಯ ಬೆಳೆದು ದೊಡ್ಡವನಾದ್ಮೇಲೆ ನಿನಗೆ ಒಂಟಿತನ ಕಾಡುತ್ತೆ. ಆಗ ನೀನ್ ಬೇಕು ಅಂದ್ರೆ ಯಾರು ನಿನ್ ಹತ್ರ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀನು ಮೇರಿ ಜೊತೆ ಸುಖವಾಗಿರು. ಆದಿತ್ಯನ ನಮಗ್ ಬಿಟ್ಕೊಟ್ಬಿಡು ಶಶಾಂಕ್.